ಎಲ್ಲರಿಗೂ ನಮಸ್ಕಾರ. ನಾವೀಗ ರುಚಿಯಾದ ಮತ್ತು ಶುಚಿಯಾದ ಕ್ಯಾಬೇಜ್ ಮಂಚೂರಿಯನ್ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೂನು ನಂದು ವಾಲ್ಸ್ಗೆ ಸ್ವಾಗತ. ಮೊದಲು ಕ್ಯಾಬೇಜನ್ನು ಸಣ್ಣದಾಗಿ ಕತ್ತರಿಸಿಕೊಳ್ಳಿ. ಇಲ್ಲವಾದಲ್ಲಿ ಕೊಬ್ಬರಿ ತುರಿಯುವ ಮಣೆಯಲ್ಲಿ ತುರಿದಿಟ್ಟುಕೊಳ್ಳಿ. ನಾನಿಲ್ಲಿ 3/4 kgಯಷ್ಟು ಕ್ಯಾಬೇಜನ್ನು ತೆಗೆದುಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಒಣಮೆಣಸಿನಕಾಯಿ ಪುಡಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಮೈದಾ ಹಿಟ್ಟು, 1 ಕಪ್ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಬೇಕೆನಿಸಿದರೆ ಫುಡ್ ಕಲರ್ ಹಾಕಿಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೀರನ್ನು ಹಾಕದೆ ಚೆನ್ನಾಗಿ ಕಲಸಿಕೊಳ್ಳಿ. ಕಲಸಿದ ಹಿಟ್ಟು ಸ್ವಲ್ಪ ತೆಳು ಎನಿಸಿದರೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರನ್ನು ಸಮ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ಹಾಕಿಕೊಂಡು ಈ ರೀತಿ ಹಿಟ್ಟನ್ನು ಕಲಿಸಿಕೊಳ್ಳಿ. ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿ ಮಾಡಿ ಉರಿ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಎಣ್ಣೆ ಬಿಸಿಯಾದ ನಂತರ ಉಂಡೆಗಳನ್ನು ಹಾಕಿದ ತಕ್ಷಣ ಕಲಕಬೇಡಿ. ಎರಡು ನಿಮಿಷದ ನಂತರ ಮಗುಚಿ ಬೇಯಿಸಿ. ಚೆನ್ನಾಗಿ ಬೆಂದು ಗೋಲ್ಡನ್ ಕಲರ್ ಬಂದಾಗ ಎತ್ತಿಟ್ಟುಕೊಳ್ಳಿ. ಒಂದು ಬೌಲ್ನಲ್ಲಿ 2 ಸ್ಪೂನ್ ಟೊಮೊಟೊ ಸಾಸ್, 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಚಿಲ್ಲಿ ಪೇಸ್ಟ್, 1 ಸ್ಪೂನ್ ವಿನಿಗರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಸಾಸ್ ನಿಮಗೆ ಯಾವುದು ಜಾಸ್ತಿ ಬೇಕು ಎನ್ನಿಸುತ್ತದೋ ಅದನ್ನು ಎಕ್ಸ್ಟ್ರಾ ಹಾಕಿಕೊಂಡು ಕಲಸಿಟ್ಟಿಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ 1 ರಿಂದ 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ, ಶುಂಠಿ ಚೂರುಗಳು ಸ್ವಲ್ಪ, ಹಸಿಮೆಣಸಿನಕಾಯಿ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಕ್ಯಾಪ್ಸಿಕಮ್ ಸ್ವಲ್ಪ. ನಾನಿಲ್ಲಿ ಯೆಲ್ಲೋ ಮತ್ತು ಗ್ರೀನ್ 2 ಕಲರಿನ ಕ್ಯಾಪ್ಸಿಕಮ್ಗಳನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಕಲಸಿದ ಸಾಸ್ಗಳನ್ನು ಹಾಕಿಕೊಳ್ಳಿ. ಕಾಲು ಗ್ಲಾಸ್ ನೀರು ಹಾಕಿ
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟನ್ನು 3 ಸ್ಪೂನ್ ನೀರನ್ನು ಸೇರಿಸಿ ಕಲಸಿ ಹಾಕಿಕೊಳ್ಳಿ. ಬೇಕಿದ್ದಲ್ಲಿ ರೆಡ್ ಫುಡ್ ಕಲರ್ ಸ್ವಲ್ಪ ಸೇರಿಸಿ. ಒಂದು ಸ್ಪೂನ್ ಮೆಣಸಿನಕಾಯಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಕುದಿಯಲು ಪ್ರಾರಂಭಿಸಿದಾಗ ಕರಿದ ಸ್ವಲ್ಪ ಗೋಬಿಯನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ. ನೋಡಿದಿರಲ್ಲ, ಎಷ್ಟು ಚೆನ್ನಾಗಿ ಸೂಪರಾಗಿ ಇರುವ, ಬಾಯಲ್ಲಿ ನೀರು ತರಿಸುವ ಈ ಗೋಬಿಯನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.